ದಯವಿಟ್ಟು ನಂದೇನಿದ್ರು ಕೂಡ ಮತ್ತೆ ಮತ್ತೆ ಯಾರೋ ಮಾತಾಡ್ಸೋದು ನನ್ನ ಕೈ ಮುಗಿದು ಕೇಳ್ಕೊತೀನಿ. ನನ್ನ ಮಾತಾಡಿಸ್ಬೇಡ್ರಿ. ಅವ್ರಿಗೆ ಆ ಕೆಲಸ ಇರ್ಬೋದು, ನನಗೆ ಯಾವ ಕೆಲಸ ಅಂದರೆ ಡೆವಲಪ್ಮೆಂಟ್ಸ್. ಅವ್ರು ಆ ಕೆಲಸ ಮಾಡ್ಕೊಂಡಿರಲಿ, ನಾನು ಡೆವಲಪ್ಮೆಂಟ್ ಕೆಲಸ ಮಾಡ್ತಾ ಇರ್ತೀನಿ. ಹಗಲು ಕೋಟೆನ ಮಾಡಲಿ, ಇನ್ನು ಏನನ್ನೋದು ಹುಡ್ಕೊಂಡು ಹೋಗ್ತಾ ಇರಲಿ. ನಂದೇನಪ್ಪ, ನನ್ನ ತಾಲೂಕಿನ ಜನ ಅವಕಾಶ ಕೊಟ್ಟವ್ರೆ, ಸರ್ಕಾರದ ಇತಿಹಾಸ ಪುಟಗಳಲ್ಲಿ ಉಳ್ಕೊಂಡಿರೋಂಥ ಡೆವಲಪ್ಮೆಂಟ್ಸ್ಗೆ ಅನುದಾನ ತಂದಿದ್ದೀನಿ. ಇವತ್ತು ಆ ಡೆವಲಪ್ಮೆಂಟ್ಸ್ ಬಗ್ಗೆ ಯೋಚನೆ ಮಾಡ್ತೀನಿ. ಬರೀ ಇದ್ರ ಕಡೆ ಯೋಚನೆ ಮಾಡೋಕ್ಕೆ ಹೋದರೆ ಇದ್ರ ಕಡೆ ಯೋಚನೆ ಮಾಡೋಕ್ಕೆ ಟೈಮೇ ಇಲ್ದಾಗತ್ತದೆ. ಕಾಂಗ್ರೆಸ್ ಪಾರ್ಟಿ ಸ್ಟ್ರಾಂಗ್ ಆಗಿದೆ ಮಾಲೂರು ತಾಲೂಕಲ್ಲಿ. ನಮ್ಮ ಮುಖಂಡರು ಸ್ಟ್ರಾಂಗ್ ಆಗಿದ್ದೀವಿ. ನಾವೆಲ್ಲರೂ ಕೂಡ ಒಟ್ಟಿಗೆ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಡೆವಲಪ್ಮೆಂಟ್ಸ್ ಬಗ್ಗೆ ಯೋಚನೆ ಮಾಡ್ತೀವಿ. 28 ಎಲೆಕ್ಷನ್ನು NDAನ ಬರಲಿ, ಇಲ್ಲಿ ಯಾವ DAನ ಬರಲಿ, ಕಾಂಗ್ರೆಸ್ ಪಾರ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಮ್ಮಲ್ಲಿ ಡಿಫರೆನ್ಸ್ ಇಲ್ಲ. ಸ್ಟ್ರಾಂಗಾಗಿ ಎಲೆಕ್ಷನ್ ಮಾಡ್ತೀವಿ ಮತ್ತು ಸರ್ಕಾರ ಮತ್ತು ಡೆವಲಪ್ಮೆಂಟ್ಸು ನಮ್ಮ ಮುಂದೆ ಇದೆ. ನಾವು ಯಾವುದನ್ನು ತಲೆ ಕೆಡಿಸ್ಕೊಂಡು ಹೋಗೋದು ಬೇಡ. ಯಾರೋ ಏನೋ ಮಾತಾಡ್ತಾರೆ ಅಂಥೇಳಿ ಮತ್ತು ನೀವು ಕೇಳೋದು, ನನ್ನ ಕೈಗೆ ಹೇಳಿಸ್ಕೊಳೋದು. ಕೇಳೋಕೆ ಏನಾರ ಪುರ್ಸೊತ್ತಾಗಿದ್ರೆ ಅವ್ರ ತಗ ಹೋಗಿ ಏನೇನು ಬೇಕೋ ಹೇಳಿಸ್ಕೊಳ್ರಿ. ನೀವು ಇನ್ನು ಮೇಲೆ ಏನು ಮಾಡಬೇಕು, ನನ್ನ ಹತ್ರ ಬಂದಾಗ ನನ್ನ ಜಿಲ್ಲೆ ಡೆವಲಪ್ಮೆಂಟ್, ನನ್ನ ತಾಲೂಕಿನ ಡೆವಲಪ್ಮೆಂಟ್ಸ್ ಬಗ್ಗೆ ಕೇಳ್ರಿ. ನನ್ನ ತಾಲೂಕಿನ ಜನತೆ ಯಾರಾದರೂ ಏನಾದರೂ ಮಾತಾಡಿದರೆ, ನನ್ನ ಮಾಲೂರು ತಾಲೂಕಿನ ಜನ ಯಾರೇ ಆಗಿರ್ಬೋದು ನನ್ನ ಬಗ್ಗೆ ಏನಾದ್ರು ಮಾತಾಡಿದ್ರೆ ಅದನ್ನು ಸ್ವಲ್ಪ ಕೇಳ್ರಿ. ಸ್ವಲ್ಪ ಯೋಚನೆ ಮಾಡಿ ನಾನು ಮಾತಾಡ್ತೀನಿ. ಯಾರೋ ಏನೋ ಮಾತಾಡ್ತಾರೆ ಅಂತೇಳ್ಬಿಟ್ಟು ನಾನು ಅದಕ್ಕೆ ಕೌಂಟ್ರ್ ಮಾತಾಡೋದು ಅದೆಲ್ಲ ಮಾತಾಡೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ. ನಂಗೆ ತುಂಬ ಬುದ್ಧಿವಂತರು ಹೇಳಿದ್ದಾರೆ, ನೀವು ಇದೆಲ್ಲ ಮಾತಾಡಬೇಡಿ ಅಂತ. ನಾನು ಮಾತಾಡಲ್ಲ. ಅಲ್ಲ, ಕೊಡ್ಲಿ ಬಿಡ್ರಿ. ರಾಜ್ಯಪಾಲರಿಗೆ ದೂರು ಕೊಡೋದಕ್ಕೆ ಯಾರಾದರೂ ಬೇಡ ಅಂತ ಹೇಳ್ತಾರಾ? ಅಲ್ಲಲ್ಲ, ಪೂರ್ತಿ ಮಾಲೂರು ತಾಲೂಕಲ್ಲಿ ಎಲ್ಲೆಲ್ಲೋದು ಎಲ್ಲ ಹುಡ್ಕೊಂಡೋಗಿ ರಕ್ಷಣೆ ಮಾಡ್ತಾ ಇರಲಿ. ಇನ್ನೇನು ರೆವಿನ್ಯೂ ಇಲಾಖೆ ಬೇಡ, ಪೊಲೀಸ್ ಇಲಾಖೆ ಬೇಡ, ಸರ್ವೆ ಇಲಾಖೆ ಬೇಡ, ಸರ್ಕಾರನೂ ಬೇಡ. ಇವರೇ ಹುಡ್ಕೊಂಡು ಹೋಗಿ ಎಲ್ಲೆಲ್ಲದೆ ಹುಡುಕ್ಸ್ತಾ ಇರಲಿ ಬಿಡ್ರಿ. ನಾವೇನು ಬೇಡ ಅಂತ ಹೇಳಿದ್ವೇನು? ನಾವು ಕೂಡ ಬರೀ ಮಾತಲ್ಲಿ ಮಾತಾಡೋದು ಅವರು, ನಾವು ಕೆಲಸ ಮಾಡಿಸೋರು ನಾವು. ಎಲ್ಲೇ ಅಕ್ರಮ ಆಗಿದೆ ಅಂತ ಗೊತ್ತಾದರೆ ಅದು ಬಿಡೋದಿಲ್ಲ ಅಂತ ನಾನು ಮೊದಲು ಹೇಳಿದ್ದೀನಿ. ನಾನು ಮುಂದೆ ಕೂಡ ಅಷ್ಟೇ. ಮತ್ತೆ ಅದನ್ನು ಮಾತಾಡೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ. ಆ ವಿಷಯ ಬಿಟ್ಟು ಬೇರೆ ವಿಷಯ ದಯವಿಟ್ಟು ಮಾತಾಡ್ರಿ.